ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ನಾನು ಪ್ರತಿಯೊಂದು ಪಲ್ಯಕ್ಕೂ ಹಾಕುವಂತಹ ಒಂದು ಇಂಗ್ರೀಡಿಯೆಂಟ್ ಈ ವಿಡಿಯೋದೊಳಗೆ ತೋರಿಸ್ತೀನಿ. ಅದು ಯಾವುದಂತ ನೋಡ್ರಿ, ಪೂರ್ತಿ ವಿಡಿಯೋ ನೋಡ್ರಿ, ಗೊತ್ತಾಗುತ್ತೆ. ನಾವು ಇದನ್ನು ಪ್ರತಿಯೊಂದು ಪಲ್ಯಕ್ಕೂ ಹಾಕ್ತೀವಿ. ನಾವು ಯಾವುದೇ ಪಲ್ಯ ಮಾಡಲಿ ಈ ಪೌಡ್ರ್ ಇಲ್ದನ ನಾವು ಪಲ್ಯ ಮಾಡೋಂಗಿಲ್ಲ. ಅದು ಯಾವುದತ್ತಂದ್ರೆ ನೋಡ್ರಿ, ಫಸ್ಟ್ ನಾವು ಒಂದು ಬೌಲ್ ಕಡಲೆ ಬೀಜ ತೊಗೊಂಡು ನೋಡ್ರಿ. ಈ ಕಡಲೆ ಬೀಜನ ಹುರ್ಕೋಬೇಕು ನಿಧಾನಕ್ಕೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರಿಬೇಕು. ಇದನ್ನು ನೀಟಾಗಿ ಹುರಿಬೇಕು. ಶೇಂಗಾ ನಾವು ಇದನ್ನು ಎಲ್ಲ ಪಲ್ಯಗೂ ಯೂಸ್ ಮಾಡ್ತೀವಿ. ಆಮೇಲೆ ಸಾಂಬಾರ್ಗೂ ಸಹ ಹಾಕೊಬೋದು. ನೋಡಿರಿ ಯಾವ ಥರ ಅಂತ ಈ ವಿಡಿಯೋದೊಳಗೆ ನೋಡಿರಿ, ಪೂರ್ತಿ ನೋಡಿರಿ, ಗೊತ್ತಾಗುತ್ತೆ. ಇದನ್ನ ನೀಟಾಗಿ ಸಣ್ಣಗೆ ಫ್ಲೇಮ್ ಇಟ್ಕೊಂಡು ಹುರಿಬೇಕು. ಗೊತ್ತಿಲ್ಲದೆ ಇರೋರಿಗೆ, ಹೊಸದಾಗಿ ಅಡುಗೆ ಕಲಿಯೋರು ಇದ್ದರೆ ಅವರಿಗೆಲ್ಲದನ್ನು ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ಬಟ್ ನಾವೆಲ್ಲದಕ್ಕೂ ನಾರ್ಮಲಿ ಇದು ಹಾಕ್ತೀವಿ. ಈ ಪೌಡ್ರನ್ನ ಚೆನ್ನಾಗಿರುತ್ತೆ. ಮಾಡಿ ನಾವೊಂದು ಡಬ್ಬದೊಳಗೆ ಸ್ಟೋರ್ ಮಾಡಿ ಇಟ್ಕೊತೀವಿ. ಎಷ್ಟು ಬೇಕೋ ಅಷ್ಟನ್ನು ಸಹ ಹುರಿದು ಇಟ್ಕೋಬೋದು. ನೀವು ಸಹ ಒಂದು ಸಲ ಮಾಡಿ ನೋಡಿರಿ, ಇದನ್ನು ಹಾಕಿ ಪಲ್ಯನ ಹೆಂಗಿರುತ್ತಂತ ಹೇಳ್ರಿ. ನಾನು ಎಷ್ಟೋ ಸಲ ವಿಡಿಯೋದೊಳಗೆ ಹಾಕಿದ್ದೀನಿ, ನೋಡಿರ್ಬೋದು. ಈಗ ಇದಾದಮೇಲೆ ನಾವು ಇನ್ನೊಂದು ವಿಡಿಯೋದೊಳಗೆ ನಾನು ಈ ಪೌಡ್ರ್ ಹಾಕಿ ಯಾವ ಪಲ್ಯ ಮಾಡ್ತೀನಿ ಅಂತ ಗೊತ್ತಾಗುತ್ತೆ ನೋಡಿರಿ. ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಫ್ರೆಂಡ್ಸ್. ಇದನ್ನು ಹಾಕಿ ಪಲ್ಯ ಮಾಡಿದ್ರೆ ನಿಮ್ಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕೈತೆ ಅಂತ ಹೇಳ್ಬೋದು. ನೋಡಿರಿ, ಇದನ್ನು ಸರಿಯಾಗಿ ಹುರಿಬೇಕು. ಜೋರು ಫ್ಲೇಮ್ ಇಟ್ಟರೆ ಏನಾಗುತ್ತೆ ಅಂದರೆ ಹೊತ್ತತ್ತೆ ಅಷ್ಟೇ, ಇನ್ನೇನಾಗಲ್ಲ. ಬಟ್ ಪೌಡ್ರು ರುಚಿ ಬರಲ್ಲ. ಇದು ಆ ಥರ ಆಗುತ್ತೆ ನೋಡಿರಿ. ನಾವು ನಮ್ಮ ಮನೆಯೊಳಗೆ ಇದರದ್ದು ಮತ್ತು ಇನ್ನೊಂದು ಗುರಳ್ ಅಂತ ಸಿಗುತ್ತೆ, ಅದನ್ನು ಎರಡೂ ಸಹ ಮಾಡ್ತೀವಿ. ಈಗ ಈ ವಿಡಿಯೋದೊಳಗೆ ನಾನು ಇದು ಕಡಲೆ ಬೀಜದಷ್ಟೇ ತೋರಿಸ್ತೀನಿ ನೋಡಿರಿ. ಇದು ಹಂಚು ಸ್ವಲ್ಪ ದಪ್ಪ ಐತಿ, ಅಂದ್ರೆ ಬೇಗ ಹೊತ್ತಲ್ಲ ಶೇಂಗಾ. ತೆಳ್ಳಗಿರೋದು ತೊಗೊಂಡ್ರೆ ನಿಮಗೆ ಶೇಂಗಾ ಬೇಗ ಹೊತ್ತುತ್ತೆ. ಇದೊಂದು ಟಿಪ್ಸ್ ಅಂತ ಹೇಳ್ಬೋದು ಗೊತ್ತಿಲ್ಲದೆ ಇರೋರಿಗೆ. ಗೊತ್ತಿದ್ರೆ ಓಕೆ, ನೋಡಿರಿ, ಸಪೋರ್ಟ್ ಮಾಡಿರಿ ನಮ್ಮ ವೀಡಿಯೋಸ್ನ. ನೋಡಿರಿ ಯಾವ ಥರ ಅಂತ ನಾನು ಸರಿಯಾಗಿ ತೋರಿಸ್ತಿದ್ದೀನಿ. ಸ್ಕಿಪ್ ಮಾಡಿದಿರ ನೋಡಿ ವಿಡಿಯೋ. ನೋಡಿರಿ, ಈಗ ಒಂದು ಹಂತಕ್ಕೆ ಬಂದೈತಿ. ಸ್ವಲ್ಪ ಅಲ್ಲಲ್ಲೇ ಕಂದು ಬಣ್ಣ ಬಂದೈತಿ. ಅದು ಸೌಂಡ್ ಸಹ ಬರ್ತೈತಿ ನೋಡಿರಿ, ಪಟ್ 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 ಅಂತ. ಆ ಥರ ಹುರ್ಕೊಳ್ರಿ ನೀಟಾಗಿ. ನೋಡಿರಿ ಎಷ್ಟು ಈಗ ಸ್ವಲ್ಪ ವಾಸನೆ ಬರುತ್ತೆ. ಈಗ ಇನ್ಮೇಲೆ ಶೇಂಗಾ ಹುರಿದಿರೋ ಅಂಥ ವಾಸನೆ ನೋಡಿರಿ. ಈಗ ಸ್ವಲ್ಪ ಹುರಿತಾ ಇದೆ ಇನ್ನು ಶೇಂಗಾ. ಪೂರ್ತಿ ಹುರಿದಾದ್ಮೇಲೆ ಆಫ್ ಮಾಡಬೇಕು. ಅಲ್ಲಿವರೆಗೂ ಇದನ್ನು ಅಂದರೆ ಬಿಡಬಾರ್ದು. ಸೌಟಿಂದ ನೀವು ಏನು ಕೈ ಆಡಿಸ್ತಿರಲ್ಲ ಅದನ್ನು ಬಿಡಬಾರ್ದು. ಬಿಟ್ಟರೆ ಹೊತ್ತುತ್ತೆ, ಒಂದು ಕಡೆ ಹೊತ್ತುತ್ತೆ, ಒಂದು ಕಡೆ ಹುರಿಯಲ್ಲ. ಆ ಥರ ಆಗ್ತಾವೆ. ಹಾಗಾಗಿ ನೋಡಿರಿ, ಪೂರ್ತಿಯಾಗಿ ನೋಡಿರಿ. ಇದು ಉತ್ತರ ಕರ್ನಾಟಕದ ಕಡೆ ಎಲ್ಲ ಪಲ್ಯಕ್ಕೂ ಸಹ ಹಾಕ್ತಾರೆ. ಈಗ ನೋಡಿರಿ, ಹುರಿದಿದ್ದಾಯಿತು. ಇದು ಆರಕ್ಕೆ ಇಡಬೇಕು. ಹುರಿದಿದ್ದಾದ್ಮೇಲೆ ಇದನ್ನ ಆರಿಸಿ, ಆರಾದ್ಮೇಲೆ ನಾನಿದು ಮರ ಅಂತ ಹೇಳ್ತಾರೆ ನಮ್ಮ ಕಡೆ. ನೀವು ಏನಂತೀರ ಗೊತ್ತಿಲ್ಲ. ಮರ ಎರಡೂ ಅಂತಾರೆ. ಅದು ಮುತ್ಲಿನೂ ಅಂತಾರೆ ಇದಕ್ಕೆ. ಈ ಮರದೊಳಗೆ ಹಾಕ್ಕೊಂಡು ನಾವು ಇದನ್ನು ಮೊದಲು ಸಿಪ್ಪೆ ಬಿಡಿಸ್ಬೇಕು. ಅದನ್ನ ಕೈಯಿಂದ ಹಿಂಗೆ ಆರಿದ ಮೇಲೆ ನೀಟಾಗಿ ಬಿಡ್ತಾವೆ ಸಿಪ್ಪೆ ಬಿಡಿಸ್ಕೊಂಡು ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು, ಕೇರಬೇಕು. ನಾನು ಒಂದು ಪೇಪರ್ ಹಾಕ್ಕೊಂಡು ಕೇರ್ತೀನಿ ನೋಡಿರಿ. ಇದು ಕಲರ್ ಹಚ್ಚಿದ್ದೈತಿ ಇದು ಮರ. ನೋಡಿರಿ, ಈ ಥರ ನೀಟಾಗಿ ಸಿಪ್ಪೆ ಬಿಡಿಸ್ಬೇಕು. ನಾನು ಈ ಪ್ರೊಸೆಸ್ ಕರೆಕ್ಟಾಗಿ ತೋರಿಸ್ತೀನಿ, ನೀವು ಸಹ ನೋಡಿರಿ, ನಿಮ್ಮ ಮನೆಯೊಳಗೂ ಮಾಡಿರಿ. ಪಲ್ಯಕ್ಕೆ ಹಾಕಿ ನೋಡಿರಿ ಹೆಂಗಿರುತ್ತೆ ಅಂತ ಹೇಳ್ರಿ ನನಗೆ. ಪಲ್ಯ ಎಲ್ಲ ರೆಡಿ ಆದಮೇಲೆ ಲಾಸ್ಟಿಗೆ ನಾವು ಈ ಪೌಡ್ರ್ ಹಾಕಿ ಒಂದೆರಡು ನಿಮಿಷ ಆದಮೇಲೆ ಫ್ಲೇಮನ್ನು ಆಫ್ ಮಾಡ್ತೀವಿ. ನಾನು ಕೆಲವೊಂದು ವಿಡಿಯೋದೊಳಗೆ ನೋಡಿರ್ಬೋದು ನೀವು, ನಾನು ಶೇಂಗಾ ಪೌಡ್ರ್ ಹಾಕಿರೋದು. ನೀವು ಹೆಂಗೆ ಬೆಂಗಳೂರು ಸೈಡು ಈ ಕೊಬ್ಬರಿ ಅದನ್ನೆಲ್ಲ ಯೂಸ್ ಮಾಡ್ತಿರಲ್ಲ ಪಲ್ಯಕ್ಕೆ, ಆ ಥರ ನಾವು ಇದನ್ನು ಯೂಸ್ ಮಾಡ್ತೀವಿ ನೋಡಿರಿ. ಆಮೇಲೆ ಇನ್ನೊಂದು ಗುರಳ್ ಅಂತ ಸಿಗುತ್ತೆ, ಅದ್ರ ಪುಡಿ ನೋಡಿರಿ. ಈ ಥರ ನೀಟಾಗಿ ಅದನ್ನ ಕ್ಲೀನ್ ಮಾಡ್ಕೋಬೇಕು, ಕೇರಬೇಕು. ಇದನ್ನು ಕೇರೋದಂತೀವಿ ನಾವು. ಅದನ್ನು ಕೇರಿ ಆ ಸಿಪ್ಪೆ ಎಲ್ಲ ಹೋಗುತ್ತೆ. ಈಗ ನೋಡಿರಿ ಹೆಂಗೆ ಹುರಿದವು ಶೇಂಗಾ, ಕಲರ್ ಹಂಗೆ ಕಾಣ್ಸಕತ್ತವ ನಿಮ್ಗೆ. ರಾತ್ರಿ ವಿಡಿಯೋ ಮಾಡಿರೋದ್ರಿಂದ ಪೇಪರ್ ಹಾಕ್ಕೊಂಡು ಅದನ್ನು ಕ್ಲೀನ್ ಮಾಡಕತ್ತೀನಿ ನೋಡಿರಿ ನಾನು.
ಈ ಥರ ಹುರಿದ ಶೇಂಗಾ ಅಂದರೆ ಪುಡಿ ರುಚಿಯಾಗತ್ತೆ, ಟೇಸ್ಟ್ ಬರುತ್ತೆ. ಈಗ ನಾನೊಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಹಾಕ್ಕೊತೀನಿ ನೋಡಿರಿ ಫ್ರೆಂಡ್ಸೇ. ಎಲ್ಲರೂ ಸಹ ನೋಡಿರಿ, ವಿಡಿಯೋ ಸಪೋರ್ಟ್ ಮಾಡಿರಿ. ಇದನ್ನು ಪೌಡ್ರ್ ಮಾಡ್ಕೋಬೇಕು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು. ಈಗ ನೋಡಿರಿ ಪೌಡ್ರ್ ಮಾಡಿದ್ದೆ ನಾನು. ಈ ಥರ ಆಗೈತೆ ನೋಡಿರಿ. ಇಷ್ಟಿದ್ರೆ ಸಾಕು. ತೀರಾ ಇನ್ನೊಂದು ರೌಂಡ್ ತಿರುಗಿಸಿದ್ರೆ ಏನಾಗುತ್ತೆ ಅಂದರೆ ಅದು ಮೆತ್ತಗಾಗ್ಬಿಡುತ್ತೆ, ಶೇಂಗಾ ಎಲ್ಲ ಎಣ್ಣೆ ಬಿಟ್ಬಿಡುತ್ತೆ. ಅಂದರೆ ನೀವು ಪಲ್ಯಕ್ಕೆ ಉದುರ್ಸೋಕ್ಕೆ ಅದು ಸರಿ ಅನಿಸಲ್ಲ. ಹಾಗಾಗಿ ಈಗ ನೋಡಿರಿ ಈ ಥರ ಆಗೈತಿ. ಒಂದು ಡಬ್ಬಕ್ಕೆ ಹಾಕಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ವಿ ಫ್ರೆಂಡ್ಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.